ಮುಖ ನೋಡುವಂಥವರು ಕೆಲವರು ಇದ್ದಾರೆ. ಎರಡು ಗ್ರೂಪ್ ಚರ್ಚಲ್ಲಿ ಯಾವಾಗಲೂ ಇದೆ. ಒಂದು ದೇವರ ಮುಖವನ್ನು ನೋಡುವರು, ಇನ್ನೊಂದು ಗುಂಪು ದೇವರ ಕೈ ನೋಡುವರು. ಲೋಕದಲ್ಲಿರುವಂಥ 99% ವಿಶ್ವಾಸಿಗಳಿಗೆ ಭಾಳ ಸಂಕಟದಿಂದ ಹೇಳ್ತಿದ್ದೀನಿ, 99% ಬರೀ ಕೈಗಳನ್ನು ನೋಡಿ ಬರೋರೇ ಜಾಸ್ತಿ. ಮುಖವನ್ನು ನೋಡಿ ಬರೋರು ಮಾತ್ರನೇ ದೇವರ ಸ್ವಭಾವವನ್ನು ಹೊಂದ್ಕೊಳ್ತಾರೆ. ಹಾಗಿದ್ರೆ ನೀವು ಏನಕ್ಕೋಸ್ಕರ 2026ರಲ್ಲಿ ಬಂದಿದ್ದೀರಾ? ದೇವರ ಮುಖವನ್ನು ನೋಡ್ಲಿಕ್ಕೆ ಬಂದಿದ್ದೀರಾ, ಇಲ್ಲ ದೇವರ ಕೈಗಳನ್ನು ನೋಡ್ಲಿಕ್ಕೆ ಬಂದಿದ್ದೀರಾ? ದೇವರ ಕೈಯಲ್ಲಿ ಬರೀ ಸಿಗುತ್ತೆ ನಿಮಗೆ ತಿಂಗಳ ಸಂಬಳ, ಬಾಡಿಗೆ ಕಟ್ಟೋದು, ಆಸ್ತಿ ಪಾಸ್ತಿ ಎಲ್ಲ ಸಿಗುತ್ತೆ. ಆದರೆ ದೇವರ ಮುಖದಲ್ಲಿ ಏನು ಸಿಗುತ್ತೆ? ದೇವರ ಮುಖದಲ್ಲಿ ಆತನ ಗುಣವೇನು ಅನ್ನೋದು ಸಿಗುತ್ತೆ. ದೇವರ ಮುಖದಲ್ಲಿ ಆತನಿಗೆ ಏನು ಇಷ್ಟ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದೇವರ ಮುಖದಲ್ಲಿ ನೀವು ನೋಡಿದ್ರೆ ಆತನಿಗಿರೋ ನೋವೇನು ಅಂತ ಗೊತ್ತಾಗುತ್ತೆ. ದೇವರಿಗೆ ನೋವಿದೆಯಾ? ಬಹಳಷ್ಟು ನೋವಿದೆ. ಆ ಮುಖದಲ್ಲಿರುವಂತಹ ಆಶೀರ್ವಾದಗಳು 71:21 ಓದಿ ನೋಡ್ರಿ. ಕೀರ್ತನೆ 71:21, ನನ್ನ ಗೌರವವನ್ನು ಹೆಚ್ಚಿಸು, ಅಭಿಮುಖನಾಗಿ ಸಂತೈಸು. ನೋಡಿ, ದೇವರ ಮುಖವನ್ನು ನೋಡಿದ್ರೆ ನಿನ್ನ ಗೌರವ ಹೆಚ್ಚುತ್ತೆ. ದೇವರ ಮುಖವನ್ನು ನೋಡಿದ್ರೆ ಏನಾಗುತ್ತೆ? ಅಭಿಮುಖನಾಗಿ ಅಂದರೆ ಆತನ ನಿನ್ನ ಕಡೆ ತಿರುಗಿದ್ರೆ ನಿನಗೆ ಸಂತೈಸುವಿಕೆ ಉಂಟಾಗುತ್ತೆ. 2026ರಲ್ಲಿ ನಿಮ್ಗೆ ಇನ್ನೇನು ಬೇಕು? ಆತನು ಅಭಿಮುಖನಾಗಿ ನಿಮ್ಮ ಕಡೆಗೆ ತಿರುಗಬೇಕು. ಆಗ ತಿರುಗಿದ್ರೆ ನಿಮಗೆ ಸಂತೈಸುವಿಕೆ ಬರುತ್ತೆ. ಸಾಲದ ಮಧ್ಯದಲ್ಲೂ ಸಂತೈಸುವಿಕೆ ಬರುತ್ತದು, ಕಷ್ಟದ ಮಧ್ಯದಲ್ಲಿ ಬರುತ್ತದು, ನೋವುಗಳ ಮಧ್ಯದಲ್ಲಿ ಬರುತ್ತೆ. ಆ ಸಂತೈಸುವಿಕೆ ಲೋಕದವನಿಗೆ ಬರೋಣ, ನಿಮಗೆ ಬರುತ್ತೆ. ಯಾಕಂದರೆ ಆ ಮುಖ ದೇವರ ಕಡೆಗೆ ತಿರುಗುವಾಗ. 2025ರಲ್ಲಿ ನಾವು ಕೆಲವು ತಪ್ಪುಗಳನ್ನ ಮಾಡಿದ್ವಿ. ಅವಾಗೆಲ್ಲ ನಿಜವಾಗ್ಲೂ ದೇವರ ಮುಖ ನಮ್ಮ ಮೇಲೆ ಇತ್ತ? ಇಲ್ಲ, ದೇವರು ತಿರುಗ್ಕೊಂಡ. 2025ರಲ್ಲಿ ಎಷ್ಟೋ ವಿಶ್ವಾಸಿಗಳಿಗೆ ದೇವರ ಮುಖ ತಿರುಗಿಸಿದ್ದಾನೆ, ಎಷ್ಟೋ ಸೇವಕರುಗಳಿಗೆ ದೇವರ ಮುಖ ತಿರುಗಿಸಿದ್ದಾನೆ. ಯಾಕಂದರೆ ದೇವರಿಗೆ ವಿರುದ್ಧವಾಗಿ ದ್ರೋಹಗಳನ್ನು ಮಾಡಿದ್ವಿ. ಆದರೆ 2026ರಲ್ಲಿ ಒಂದು ಕೂಗಿನಿಂದ ಪ್ರೇಯರ್ ಸ್ಟಾರ್ಟ್ ಮಾಡಬೇಕು. 2026ರಲ್ಲಿ ದೇವರೇ, ನನ್ನ ಜೀವನದಲ್ಲಿ ಈ ವರ್ಷದಲ್ಲಿ ನಾನು ಆರಂಭಿಸುವಾಗ ನಿನ್ನ ಮುಖ ಯಾವತ್ತೂ ನಾನು ನೋಡಿ ತಿರುಗಬಾರ್ದು ಸ್ವಾಮಿ. 2026ರಲ್ಲಿ ನಾವು ನೀವು ಒಂದು ಪ್ರಾರ್ಥನೆ ಮಾಡಬೇಕು. ದೇವರೇ, ಪ್ರತಿದಿನ ನನಗೆ ನಿನ್ನ ಮುಖ ಕಾಣಬೇಕಪ್ಪ. ನಿಮ್ಮ ಆತನ ಮುಖವನ್ನು ನೀವು ನೋಡಿದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅಲ್ಲಿ ಉಜ್ಜೀವಿಸ್ತೀರಾ.